ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮನೆಯೊಂದು ಮೂರ್ಬಾಗಿಲು. ಎಲ್ಲ ಸಚಿವರು ಕೂಡ ದೆಹಲಿಗೆ ಹೋದ್ರು, ಹೈಕಮಾಂಡ್ ಅನ್ನ ಭೇಟಿಯಾಗಬೇಕು, ಒತ್ತಡ ಹಾಕಬೇಕು ಅಂತ ಸತತ ಪ್ರಯತ್ನಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ವರಿಷ್ಠರು ಕೂಡ ಬೇಸರ ಹೊರ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾರ ಮುಂದೆ ಯಾರು ಭೇಟಿ ಆಗಕ್ಕೆ ಹೋದ್ರಲ್ಲ ಆ ಸಚಿವರ ಮುಂದೆಯೇ ಬಹಿರಂಗವಾಗಿ ವರಿಷ್ಠರು ಬೇಸರ ಹೊರ ಹಾಕಿದ್ದಾರಂತೆ. ಸಿಎಂ ಡಿಸಿಎಂ ಮೇಲೂ ಕೂಡ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈ ಹಿಂದೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ, ಬದಲಾಗಿ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಬಹಿರಂಗ ಹೇಳಿಕೆಗಳು. ದೆಹಲಿ ಮಟ್ಟದಲ್ಲಿ ಪರೇಡ್ ಏನಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ? ಖಂಡಿತ ಶ್ರುತಿ, ಏನು ರಾಜ್ಯ ಸಚಿವರು ಏನಿದ್ದಾರೆ ಡೈಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೆಹಲಿಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಹೋಗಿದ್ರು. ಒಂದಷ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು, ಅವರ ಒಂದಷ್ಟು ವೈಯಕ್ತಿಕ ಬೇಡಿಕೆಗಳಿರ್ಬಹುದು, ಅವರ ಸಂಘಟನಾತ್ಮಕ ಬೇಡಿಕೆಗಳಿರ್ಬೋದು, ಮತ್ತು ಬಹಿರಂಗ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಇತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಹೀಗಾಗಿ ಒಂದಷ್ಟು ಗೊಂದಲದ ವಾತಾವರಣ ಸಿಎಂ ಡಿಸಿಎಂ ಬಣಗಳ ಮಧ್ಯೆ ನಡೀತಾನೆ ಇತ್ತು. ಏನು ಸಚಿವರು ಒಂದ್ 3 ಜನ, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಹವಾಲುಗಳನ್ನ ಇಟ್ಟಿದ್ರು. ಆದ್ರೂ ಒಂದಷ್ಟು ಹೈಕಮಾಂಡ್ ಕೂಡ ಅವರ ನಡೆಗೆ ಬೇಸರವನ್ನು ವ್ಯಕ್ತಪಡಿಸ್ತದೆ. ಯಾಕೆ ನೀವು 136 ಶಾಸಕರಿದ್ದು ಕೂಡ ಸರ್ಕಾರವನ್ನು ಸುಭದ್ರವಾಗಿ ನಡೆಸಕ್ಕಾಗ್ತಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕಿದೆ. ಏನೇ ಇದ್ರು ಪಕ್ಷದ ವೇದಿಕೆಯಲ್ಲಿ ಕೂತು ಮಾತನಾಡಬೇಕು ಹೊರತು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು. ಮತ್ತು ಸಿಎಂ ಡಿಸಿಎಂ ಕೂಡ ಈ ಒಂದು ಗೊಂದಲವನ್ನ ಬ್ರೇಕ್ ಹಾಕುವಲ್ಲಿ ಕೂಡ ವಿಫಲರಾಗಿದ್ದಾರೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಹೊರ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಸಿಎಂ ಡಿಸಿಎಂಗೆ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ. ಎಲ್ಲವನ್ನು ಸುಲಲಿತವಾಗಿ ಆಡಳಿತ ನಡೆಸಿ ಅನ್ನುವಂತ ಒಂದಷ್ಟು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮನೆಯೊಂದು ಮೂರ್ಬಾಗಿಲು. ಎಲ್ಲ ಸಚಿವರು ಕೂಡ ದೆಹಲಿಗೆ ಹೋದ್ರು, ಹೈಕಮಾಂಡ್ ಅನ್ನ ಭೇಟಿಯಾಗಬೇಕು, ಒತ್ತಡ ಹಾಕಬೇಕು ಅಂತ ಸತತ ಪ್ರಯತ್ನಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ವರಿಷ್ಠರು ಕೂಡ ಬೇಸರ ಹೊರ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾರ ಮುಂದೆ ಯಾರು ಭೇಟಿ ಆಗಕ್ಕೆ ಹೋದ್ರಲ್ಲ ಆ ಸಚಿವರ ಮುಂದೆಯೇ ಬಹಿರಂಗವಾಗಿ ವರಿಷ್ಠರು ಬೇಸರ ಹೊರ ಹಾಕಿದ್ದಾರಂತೆ. ಸಿಎಂ ಡಿಸಿಎಂ ಮೇಲೂ ಕೂಡ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈ ಹಿಂದೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ, ಬದಲಾಗಿ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಬಹಿರಂಗ ಹೇಳಿಕೆಗಳು. ದೆಹಲಿ ಮಟ್ಟದಲ್ಲಿ ಪರೇಡ್ ಏನಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ? ಖಂಡಿತ ಶ್ರುತಿ, ಏನು ರಾಜ್ಯ ಸಚಿವರು ಏನಿದ್ದಾರೆ ಡೈಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೆಹಲಿಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಹೋಗಿದ್ರು. ಒಂದಷ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು, ಅವರ ಒಂದಷ್ಟು ವೈಯಕ್ತಿಕ ಬೇಡಿಕೆಗಳಿರ್ಬಹುದು, ಅವರ ಸಂಘಟನಾತ್ಮಕ ಬೇಡಿಕೆಗಳಿರ್ಬೋದು, ಮತ್ತು ಬಹಿರಂಗ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಇತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಹೀಗಾಗಿ ಒಂದಷ್ಟು ಗೊಂದಲದ ವಾತಾವರಣ ಸಿಎಂ ಡಿಸಿಎಂ ಬಣಗಳ ಮಧ್ಯೆ ನಡೀತಾನೆ ಇತ್ತು. ಏನು ಸಚಿವರು ಒಂದ್ 3 ಜನ, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಹವಾಲುಗಳನ್ನ ಇಟ್ಟಿದ್ರು. ಆದ್ರೂ ಒಂದಷ್ಟು ಹೈಕಮಾಂಡ್ ಕೂಡ ಅವರ ನಡೆಗೆ ಬೇಸರವನ್ನು ವ್ಯಕ್ತಪಡಿಸ್ತದೆ. ಯಾಕೆ ನೀವು 136 ಶಾಸಕರಿದ್ದು ಕೂಡ ಸರ್ಕಾರವನ್ನು ಸುಭದ್ರವಾಗಿ ನಡೆಸಕ್ಕಾಗ್ತಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕಿದೆ. ಏನೇ ಇದ್ರು ಪಕ್ಷದ ವೇದಿಕೆಯಲ್ಲಿ ಕೂತು ಮಾತನಾಡಬೇಕು ಹೊರತು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು. ಮತ್ತು ಸಿಎಂ ಡಿಸಿಎಂ ಕೂಡ ಈ ಒಂದು ಗೊಂದಲವನ್ನ ಬ್ರೇಕ್ ಹಾಕುವಲ್ಲಿ ಕೂಡ ವಿಫಲರಾಗಿದ್ದಾರೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಹೊರ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಸಿಎಂ ಡಿಸಿಎಂಗೆ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ. ಎಲ್ಲವನ್ನು ಸುಲಲಿತವಾಗಿ ಆಡಳಿತ ನಡೆಸಿ ಅನ್ನುವಂತ ಒಂದಷ್ಟು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮನೆಯೊಂದು ಮೂರ್ಬಾಗಿಲು. ಎಲ್ಲ ಸಚಿವರು ಕೂಡ ದೆಹಲಿಗೆ ಹೋದ್ರು, ಹೈಕಮಾಂಡ್ ಅನ್ನ ಭೇಟಿಯಾಗಬೇಕು, ಒತ್ತಡ ಹಾಕಬೇಕು ಅಂತ ಸತತ ಪ್ರಯತ್ನಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ವರಿಷ್ಠರು ಕೂಡ ಬೇಸರ ಹೊರ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾರ ಮುಂದೆ ಯಾರು ಭೇಟಿ ಆಗಕ್ಕೆ ಹೋದ್ರಲ್ಲ ಆ ಸಚಿವರ ಮುಂದೆಯೇ ಬಹಿರಂಗವಾಗಿ ವರಿಷ್ಠರು ಬೇಸರ ಹೊರ ಹಾಕಿದ್ದಾರಂತೆ. ಸಿಎಂ ಡಿಸಿಎಂ ಮೇಲೂ ಕೂಡ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈ ಹಿಂದೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ, ಬದಲಾಗಿ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಬಹಿರಂಗ ಹೇಳಿಕೆಗಳು. ದೆಹಲಿ ಮಟ್ಟದಲ್ಲಿ ಪರೇಡ್
ಏನಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಂಡಿತ ಶ್ರುತಿ, ಏನು ರಾಜ್ಯ ಸಚಿವರು ಏನಿದ್ದಾರೆ ಡೈಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೆಹಲಿಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಹೋಗಿದ್ರು. ಒಂದಷ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು, ಅವರ ಒಂದಷ್ಟು ವೈಯಕ್ತಿಕ ಬೇಡಿಕೆಗಳಿರಬಹುದು, ಅವರ ಸಂಘಟನಾತ್ಮಕ ಬೇಡಿಕೆಗಳಿರ್ಬೋದು, ಮತ್ತು ಬಹಿರಂಗ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಇತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಹೀಗಾಗಿ ಒಂದಷ್ಟು ಗೊಂದಲದ ವಾತಾವರಣ ಸಿಎಂ ಡಿ.ಸಿ.ಎಂ ಬಣಗಳ ಮಧ್ಯೆ ನಡೀತಾನೆ ಇತ್ತು. ಏನು ಸಚಿವರು ಒಂದ್ 3 ಜನ, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಹವಾಲುಗಳನ್ನ ಇಟ್ಟಿದ್ರು. ಆದ್ರೂ ಒಂದಷ್ಟು ಹೈಕಮಾಂಡ್ ಕೂಡ ಅವರ ನಡೆಗೆ ಬೇಸರವನ್ನು ವ್ಯಕ್ತಪಡಿಸ್ತದೆ. ಯಾಕೆ ನೀವು 136 ಶಾಸಕರಿದ್ದು ಕೂಡ ಸರ್ಕಾರವನ್ನು ಸುಭದ್ರವಾಗಿ ನಡೆಸಕ್ಕಾಗ್ತಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ಹಾಕಿದೆ. ಏನೇ ಇದ್ರು ಪಕ್ಷದ ವೇದಿಕೆಯಲ್ಲಿ ಕೂತು ಮಾತನಾಡಬೇಕು ಹೊರತು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು. ಮತ್ತು ಸಿಎಂ ಡಿ.ಸಿ.ಎಂ ಕೂಡ ಈ ಒಂದು ಗೊಂದಲವನ್ನ ಬ್ರೇಕ್ ಹಾಕುವಲ್ಲಿ ಕೂಡ ವಿಫಲರಾಗಿದ್ದಾರೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಸಿಎಂ ಡಿ.ಸಿ.ಎಂಗೆ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ. ಎಲ್ಲವನ್ನು ಸುಲಲಿತವಾಗಿ ಆಡಳಿತ ನಡೆಸಿ ಅನ್ನುವಂತ ಒಂದಷ್ಟು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮನೆಯೊಂದು 3 ಬಾಗಿಲು. ಎಲ್ಲ ಸಚಿವರು ಕೂಡ ದೆಹಲಿಗೆ ಹೋದ್ರು, ಹೈಕಮಾಂಡ್ ಅನ್ನ ಭೇಟಿಯಾಗಬೇಕು, ಒತ್ತಡ ಹಾಕಬೇಕು ಅಂತ ಸತತ ಪ್ರಯತ್ನಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ವರಿಷ್ಠರು ಕೂಡ ಬೇಸರ ಹೊರ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾರ ಮುಂದೆ ಯಾರು ಭೇಟಿ ಆಗಕ್ಕೆ ಹೋದ್ರಲ್ಲ ಆ ಸಚಿವರ ಮುಂದೆಯೇ ಬಹಿರಂಗವಾಗಿ ವರಿಷ್ಠರು ಬೇಸರ ಹೊರ ಹಾಕಿದ್ದಾರಂತೆ. ಸಿಎಂ ಡಿ.ಸಿ.ಎಂ ಮೇಲೂ ಕೂಡ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈ ಹಿಂದೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ, ಬದಲಾಗಿ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಬಹಿರಂಗ ಹೇಳಿಕೆಗಳು, ದೆಹಲಿ ಮಟ್ಟದಲ್ಲಿ ಪರೇಡ್. ಏನಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಂಡಿತ ಶ್ರುತಿ, ಏನು ರಾಜ್ಯ ಸಚಿವರು ಏನಿದ್ದಾರೆ ಡೈಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೆಹಲಿಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಹೋಗಿದ್ರು. ಒಂದಷ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು, ಅವರ ಒಂದಷ್ಟು ವೈಯಕ್ತಿಕ ಬೇಡಿಕೆಗಳಿರ್ಬಹುದು, ಅವರ ಸಂಘಟನಾತ್ಮಕ ಬೇಡಿಕೆಗಳಿರ್ಬೋದು, ಮತ್ತು ಬಹಿರಂಗ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಇತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಹೀಗಾಗಿ ಒಂದಷ್ಟು ಗೊಂದಲದ ವಾತಾವರಣ ಸಿಎಂ ಡಿ.ಸಿ.ಎಂ ಬಣಗಳ ಮಧ್ಯೆ ನಡೀತಾನೆ ಇತ್ತು. ಏನು ಸಚಿವರು ಒಂದ್ 3 ಜನ, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಹವಾಲುಗಳನ್ನ ಇಟ್ಟಿದ್ರು. ಆದ್ರೂ ಒಂದಷ್ಟು ಹೈಕಮಾಂಡ್ ಕೂಡ ಅವರ ನಡೆಗೆ ಬೇಸರವನ್ನು ವ್ಯಕ್ತಪಡಿಸ್ತದೆ. ಯಾಕೆ ನೀವು 136 ಶಾಸಕರಿದ್ದು ಕೂಡ ಸರ್ಕಾರವನ್ನು ಸುಭದ್ರವಾಗಿ ನಡೆಸಕ್ಕಾಗ್ತಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನು ಹಾಕಿದೆ. ಏನೇ ಇದ್ರು ಪಕ್ಷದ ವೇದಿಕೆಯಲ್ಲಿ ಕೂತು ಮಾತನಾಡಬೇಕು ಹೊರತು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು. ಮತ್ತು ಸಿಎಂ ಡಿ.ಸಿ.ಎಂ ಕೂಡ ಈ ಒಂದು ಗೊಂದಲವನ್ನ ಬ್ರೇಕ್ ಹಾಕುವಲ್ಲಿ ಕೂಡ ವಿಫಲರಾಗಿದ್ದಾರೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಸಿಎಂ ಡಿ.ಸಿ.ಎಂಗೆ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ. ಎಲ್ಲವನ್ನು ಸುಲಲಿತವಾಗಿ ಆಡಳಿತ ನಡೆಸಿ ಅನ್ನುವಂತ ಒಂದಷ್ಟು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.